ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನ ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ಮುಂಜಾನೆ ನಾವು ಬಾಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರು ವಾಕ್ಯದ ಭಾಗ ಎಫೆಸ 5ನೇ ಅಧ್ಯಾಯ 4 ಮತ್ತು 5 ವಚನಗಳು. ಎಫೆಸ 5ನೇ ಅಧ್ಯಾಯ 4 ಮತ್ತು 5ನೇ ವಚನಗಳು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಈ ವಾಕ್ಯಗಳನ್ನ ನಾವು ಧ್ಯಾನಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆನ ಒದಗಿಸಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಪತ್ರಿಕೆಗಳ ಭಾಗ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳ ನಂತರ, ಅಪೊಸ್ತಲ ಕೃತ್ಯಗಳ ನಂತರ ಪತ್ರಿಕೆಗಳು ಆರಂಭವಾಗ್ತದೆ. ಅನೇಕ ಭಕ್ತರ ಮೂಲಕ ದೇವರು ಪತ್ರಿಕೆಗಳನ್ನ ಬರೆಸಿದ್ದಾನೆ. ಇವುಗಳ ಕುರಿತು ಅನೇಕ ವಿಧದ ವಿಶ್ಲೇಷಣೆಗಳಿವೆ. ಅದರಲ್ಲಿ ಒಂದು ವಿಶ್ಲೇಷಣೆ ಹೀಗಿದೆ: ಮದಲಿಂಗನ ಬರೋಣಕ್ಕೆ ಮೊದಲು ಮದಲಿಂಗನ ಆಯ್ಕೆ ಮಾಡಿಕೊಂಡಿರುವಂಥ ಮೊದಲಗಿತ್ತಿ ಆಕೆ ತಿರುಗಿ ಮದಲಿಂಗನನ್ನು ಸಂಧಿಸುವುದಕ್ಕೆ ಆಕೆ ತನ್ನನ್ನು ಸಿದ್ಧಪಡಿಸಿಕೊಳ್ಬೇಕು. ಆಕೆ ತನ್ನ ಪವಿತ್ರತೆಯನ್ನು ಕಾದುಕೊಳ್ಳಬೇಕು. ಆಕೆ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಮದಲಿಂಗನಿಗೆ ಅನುಗುಣವಾಗಿ, ಮದಲಿಂಗನ ನೀತಿಗೆ ಅನುಸಾರವಾಗಿ ತಾನೂ ಸಿದ್ಧಳಾಗಿ ನಿಲ್ಲಬೇಕು. ಹಾಗಾದರೆ ಮದಲಿಂಗನ ರೀತಿ ನೀತಿಗಳು ಹೇಗಿರಬೇಕು, ಅದಕ್ಕೆ ತಕ್ಕ ಹಾಗೆ ಮೊದಲಿಗಿತ್ತಿ ಸಿದ್ಧವಾಗುವುದಕ್ಕಾಗಿಯೇ ಈ ಪತ್ರಿಕೆ ಭಾಗಗಳು ನಮಗೆ ಸಾಕಷ್ಟು ಎಚ್ಚರಿಕೆಗಳನ್ನ, ತಿದ್ದುಪಾಟುಗಳನ್ನು, ಬೋಧನೆಗಳನ್ನ ನಮಗೆ ಒದಗಿಸ್ತವೆ. ಒಂದು ವೇಳೆ ಇದೇ ಎಫೆಸ ಪತ್ರಿಕೆಯ 4ನೇ ಅಧ್ಯಾಯದ ಮೇಲಿನ ಭಾಗಗಳಲ್ಲಿ ನಾವು ಓದುವಾಗ ಅಲ್ಲಿ ಹೀಗೆ ಬರ್ತದೆ: ಕಳ್ಳತನ ಮಾಡಬಾರ್ದು ಎಂಬುದಾಗಿ ಬರ್ತದೆ, ಅಥವಾ ಸುಳ್ಳು ಹೇಳಬಾರ್ದು ಎಂಬುದಾಗಿ ಬರ್ತದೆ, ನಾವು ಬಾಳುಗಿಂದ ಯಾವ ಕೆಟ್ಟ ಮಾತು ಹೊರಡಬಾರ್ದು ಎಂಬುದಾಗಿ ಬರ್ತದೆ. ಹಾಗಾದರೆ ಇದೆಲ್ಲವೂ ಯಾರಿಗೆ ಬರ್ತದೆ? ರಕ್ಷಣೆ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದಿದವರಿಗೆ ಬರ್ತದೆಯೋ, ಅಥವಾ ಇನ್ನು ಕ್ರಿಸ್ತನನ್ನು ಅರಿಯದವರಿಗಾಗಿ ಬರ್ತದೆ ಎಂಬಂಥ ಪ್ರಶ್ನೆ ಕೇಳಿದರೆ, ಇಲ್ಲಿ ಆತನು ಎಫೆಸ ಸಭೆಯವರಿಗಾಗಿಯೇ ಅದನ್ನು ಬರೆದಿರಬೇಕಾದ್ರೆ, ಹಾಗಾದರೆ ಸಭೆಯಲ್ಲಿರುವಂಥದ್ದು ದೇವಜನರು. ಅವರು ಕ್ರಿಸ್ತನನ್ನು ಅರಿತ ಮೇಲೆಯೂ ಅವರಲ್ಲಿ ಅನೇಕರು ಸುಳ್ಳನ್ನು ಬಿಡಲಿಲ್ಲ. ಕ್ರಿಸ್ತನನ್ನು ಅರಿತ ಮೇಲೆಯೂ ಅವರಲ್ಲಿ ಅನೇಕರು ಕಳ್ಳತನವನ್ನು ಬಿಡಲಿಲ್ಲ. ಕ್ರಿಸ್ತನನ್ನು ಅರಿತ ಮೇಲೆಯೂ ಅವರ ಬಾಯೊಳಗಿಂದ ಕೆಟ್ಟ ಮಾತು ಬರುವುದು ನಿಲ್ಲಿಲ್ಲ. ಹಾಗಾದರೆ ಇವರಿಗೆ ತಿರುಗಿ ಎಚ್ಚರಿಸಿ ಅವನ ತಿರುಗಿ ಉತ್ತೇಜಿಸುವಂತೆ ಈ ಮಾತುಗಳನ್ನ ಬರೆಯಲಾಗಿದೆ. ಹೀಗೆ ಆತನ ಮಾತುಗಳನ್ನ ಮುಂದುವರಿಸುತ್ತಾ 5ನೇ ಅಧ್ಯಾಯದ 4-5ನೇ ವಚನಕ್ಕೆ ಬರುವಾಗ 3 ವಿಧದ ಮಾತುಗಳು ಬೇಡ ಎಂಬುದಾಗಿ ಹೇಳ್ತಾನೆ. ಹೊಲಸು ಮಾತು, ಒಂದು ವೇಳೆ ಈ ಹೊಲಸು ಮಾತು ಹೇಗಿರ್ಬೋದು ಎಂಬುದಾಗಿ ಊಹಿಸೋದು ಕಷ್ಟ. ಆದರೆ ಒಂದು ವೇಳೆ ಹೀಗೆ ಯೋಚಿಸಲಿಕ್ಕೆ ಸಾಧ್ಯವಿದೆ: ಆ ಮಾತುಗಳು ಇತರರನ್ನ ಪಾಪಕ್ಕೆ ಪ್ರೇರೇಪಿಸುವಂಥ ಮಾತುಗಳು. ಎಷ್ಟೋ ಕಾದಂಬರಿಗಳು, ಎಷ್ಟೋ ಚಲನಚಿತ್ರಗಳು, ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು, ಎಷ್ಟೋ ಚಲನಚಿತ್ರಗಳು ಅನೇಕರನ್ನ ಪಾಪಕ್ಕೆ ಪ್ರೇರೇಪಿಸಿ ಅವನ ಅಪರಾಧಿಗಳನ್ನಾಗಿ ಮಾಡಿದೆ. ಕಾರಣ ಯಾಕೆ? ಆ ಕಥೆಗಳಲ್ಲಿರುವಂಥ ಹೊಲಸು ಮಾತು, ಆ ಕಾದಂಬರಿಗಳಲ್ಲಿರುವಂಥ ಹೊಲಸು ಮಾತು, ಆ ಚಲನಚಿತ್ರದಲ್ಲಿ ಇರುವಂಥ ಹೊಲಸಾದ ಸಂಗತಿಗಳು. ಇದನ್ನು ದೇವರು ಬೇಡ ಎಂಬುದಾಗಿ ಹೇಳಿದ್ದಾನೆ. ಹುಚ್ಚು ಮಾತು, ಯಾವ ಆಧಾರವಿಲ್ಲದ ಮಾತು, ಸುಮ್ಮನೆ ಮನಸ್ಸಿಗೆ ಬಂದದ್ದು, ಬಾಯಿಗೆ ಬಂದದನ್ನು ಕಕ್ಕಿದ ಮಾತು, ಹುಚ್ಚು ಮಾತು, ಯಾವ ಆಧಾರವಿಲ್ಲದ ಮಾತುಗಳು, ಯಾವ ಹಿನ್ನೆಲೆ ಇಲ್ಲದ ಮಾತುಗಳು. ಮತ್ತು ಕುಚೋದ್ಯ ಮಾತು, ಇನ್ನೊಬ್ಬರನ್ನ ಗೇಲಿ ಮಾಡುವುದಕ್ಕಾಗಿ, ಅವಮಾನ ಮಾಡುವುದಕ್ಕಾಗಿ, ಇನ್ನೊಬ್ಬರನ್ನ ಛೇಡಿಸುವುದಕ್ಕಾಗಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದಕ್ಕಾಗಿ, ಹೀಗೆ ಇನ್ನೊಬ್ಬರನ್ನ ಮಾತುಗಳಿಂದ ನೋಯಿಸಿ ಚುಚ್ಚು ಮಾತುಗಳಿಂದ ಮಾತನಾಡಿ ಸಂತೋಷ ತೆಗೆದುಕೊಳ್ಳುವವರು ಎಷ್ಟೋ ಮಂದಿ. ನಮ್ಮ ದೇಶದಲ್ಲಿ ಇಂಥ ರಾಜಕಾರಣಿಗಳು ಎಷ್ಟೋ ಜನ. ನಮ್ಮ ಸುತ್ತಮುತ್ತಲ ಜನರಲ್ಲಿ ಇಂಥವರು ಎಷ್ಟೋ ಜನ. ದೇವರ ವಾಕ್ಯ ಹೇಳ್ತದೆ, ಇಂಥ ಮಾತುಗಳು ಬೇಡ ಎಂಬುದಾಗಿ ಹೇಳ್ತಾನೆ. ಇವು ಬೇಡ, ಅಯುಕ್ತವಾಗಿದೆ ಎಂಬುದಾಗಿ ಹೇಳ್ತಾನೆ. ಮುಂದುವರೆದು ಆತನು 5ನೇ ವಚನದಲ್ಲಿ ಒಂದು ಕಿವಿ ಮಾತ್ರ ಹೇಳ್ತಾನೆ: ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಹಾಗಾದರೆ ಎಲ್ಲಿ ಹೊಲಸು ಮಾತು, ಹುಚ್ಚು ಮಾತು, ಕೊಚೋದಿ ಮಾತು ನಮ್ಮಿಂದ ಬರುವುದಕ್ಕೆ ಸಾಧ್ಯತೆವಿದೆಯೋ ಅವುಗಳನ್ನ ತಳ್ಳಿಬಿಟ್ಟು
ಅವುಗಳನ್ನ ಸರಿಯಾಗಿ ವಿವೇಚಿಸಿ ಅದನ್ನು ಬೇಡ ಎಂಬುದಾಗಿ ಹೇಳಿ ದೇವರಿಗೆ ಉಪಕಾರ ಸ್ತುತಿ ಮಾಡೋದು ಉತ್ತಮ ಎಂಬುದಾಗಿ ದೇವರು ಹೇಳ್ತಾನೆ. ಹಾಗಾದರೆ ಈ ಮೂರು ಸಂಗತಿಗಳಿಗೆ ನಾವು ಬಿಟ್ಟು ಬಿಟ್ಟವರಾಗಿ, ಮತ್ತೊಂದ್ಸತಿ ಹೇಳ್ತೇನೆ, ಈ ಮೂರು ಸಂಗತಿಗಳನ್ನು ನಾವು ಬಿಟ್ಟು ಬಿಟ್ಟವರಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡುವುದನ್ನು ಹೆಚ್ಚೆಚ್ಚಾಗಿ ಅಭ್ಯಾಸಿಸಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ನಾವು ಮನಸ್ಸು ಮಾಡೋಣ. ಇದರ ಜೊತೆಗೆ 5ನೇ ವಚನದಲ್ಲಿ ಕೆಲವು ಮಾತುಗಳನ್ನ ಮಾತನಾಡ್ತಾನೆ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಹಾಗಾದರೆ ಈ ಮಾತುಗಳನ್ನು ಆತನು ಹೇಳುವಾಗ ಅದರ ಸ್ವರೂಪಗಳನ್ನ ಆತನು ಬರೀತಿದ್ದಾನೆ. ಜಾರರ ಮಾತು, ದುರಾಚಾರಿಗಳ ಮಾತು, ವಿಗ್ರಹಾರಾಧಕರಂತಿರುವ ಲೋಭಿಗಳ ಮಾತು. ಹಾಗಾದರೆ ಇಂಥ ಮಾತುಗಳಲ್ಲಿ ಸಿಲುಕಿಕೊಂಡವರಿಗೆ ಮುಂದೆ ಯಾವ ಒಂದು ಗತಿ ನೇಮಿಸಲ್ಪಟ್ಟದೆಂಬುದಾಗಿ ಹೇಳುವುದಾದರೆ ಇಲ್ಲಿ ಬರೆದದೆ, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೆಂಬುದಾಗಿ ಸಭೆಯವರ ಮುಂದೆ ಈ ಮಾತನ್ನು ಆತನು ಹೇಳ್ತಿದ್ದಾನೆ. ಪ್ರಿಯರೇ, ದೇವರ ರಾಜ್ಯವನ್ನು ಕಳಕೊಳ್ಳುವಷ್ಟು, ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆಯನ್ನು ಕಳಕೊಳ್ಳುವಷ್ಟು ಇಂಥ ಮಾತುಗಳನ್ನು ಮಾತನಾಡಿ ನಮ್ಮ ಆತ್ಮಕ್ಕೆ ನಾವು ನಷ್ಟವನ್ನು ಅನುಭವಿಸೋದು ಬೇಡ. ಅದಕ್ಕೆ ಬದಲಾಗಿ ಕರ್ತನು ನಮಗೆ ಕಲಿಸುವಂಥ ದೇವರಿಗೆ ಉಪಕಾರ ಸ್ತುತಿ ಮಾಡೋದ್ರಲ್ಲೇ ನಾವು ಅನುದಿನವೂ ದೇವರಲ್ಲಿ ಸಂಭ್ರಮಿಸಿ ಕರ್ತನ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ, ಕರ್ತನು ಚರಿತ್ರೆಯುದ್ದಕ್ಕೂ ಸತ್ಯವೇದದಲ್ಲ ಆತನು ಮಾಡಿದ ಮಹಾ ಸಾಧನೆಗಳಿಗಾಗಿ ಆತನನ್ನು ಸ್ತುತಿಸ್ತಾ, ದೇವರ ಮುಂದೆ ಅಡ್ಡ ಬಿದ್ದವರಾಗಿ ದೇವರ ಏನಾಗಿದ್ದಾನೋ ಅಂತ ಅದಕ್ಕಾಗಿ ಆತನನ್ನು ಹೊಗಳಿ ಆರಾಧಿಸುವುದಕ್ಕೂ ಭಯಭಕ್ತಿಯಿಂದ ಸೇವಿಸುವುದಕ್ಕೂ ಕರ್ತನಮ್ಮನ್ನು ಬಲಪಡಿಸಲಿ. ನಾವು ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಮಾತುಗಳನ್ನ ಸರಿಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಮ್ಮನ್ನು ಈ ರೀತಿಯಾಗಿಂತ ಈ ವಚನದಿಂದ ನೀನು ನಮ್ಮನ್ನು ತೀವ್ರವಾಗಿ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನೇ, ನಿನ್ನ ಮತ್ತು ದೇವರ ರಾಜ್ಯದಲ್ಲಿ ಪಾಲುಗಾಲಿಕೆ ಬಾಧ್ಯತೆನ ನಾವು ಕಳಕೊಳ್ಳುವಂಥ ಮಾತುಗಳು ನಮ್ಮಲ್ಲಿ ಯಾವುದೆಲ್ಲ ನಾವು ಇನ್ನೂ ಇಟ್ಟುಕೊಂಡಿದ್ದೇವೋ ಅಂಥ ಮಾತುಗಳಿಂದ ನಮ್ಮನ್ನು ಬೇರ್ಪಡಿಸು ಸ್ವಾಮಿ. ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂಥ ಮಾತುಗಳು ನಮಗೆ ಅನುಗ್ರಹಿಸು ದೇವರೇ. ನಿನಗೆ ಯಾವಾಗಲೂ ಉಪಕಾರ ಸ್ತುತಿ ಮಾಡುವುದರಲ್ಲಿ ಸಂಭ್ರಮಿಸುವಂಥ ದಯೆಯನ್ನು ನಮಗೆ ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕನಿಕರಿಸಲಿ. ವಂದನೆ.